ಪಿಕಪ್ ಪೆಟ್ಟು ಯಾವುದೋ IT ಪೆಲ್ಲು ಯಾರು ಎತ್ಕೊಬಿಟ್ರು 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದ. ಇಲ್ಲಿ ನೋಡ್ಬೋದು ಹೆಂಗೆ ಕೊಡ್ತಾವನಂತ ಆರ್ಡ್ರು. ಯಾವ್ದು ಎತ್ಕೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರ ಒಂದು ಬಾಡಿಗೆ ಐತೆ. 10 ರೂಪಾಯಿ ಪ್ಲಸ್ ಮಾಡೋಕೆ ಹೋಗೇ ಎಷ್ಟೊಂದು ಬಾಡಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸೀರಿಯಸ್ ಆಗಿ ಇಸ್ಕೊಂಡ್ಲೇಬೇಕು ಅಂತ ಫಿಕ್ಸ್ ಆಗಿದ್ರೆ ನಾನು ಹೇಳಿದ್ರು ಇಸ್ಕೊಂತಾರೆ, ಹೇಳ್ದಿರಿದ್ರು ಇಸ್ಕೊಂತಾರೆ. ಅದು ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಫಸ್ಟ್ ಇವಾಗ ಬಂದೆ. ಆಲ್ಮೋಸ್ಟ್ 9 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಆರ್ಡರ್ ಬಿದ್ದೈತೆ. 3 ಕಿಲೋಮೀಟರ್ ಐತೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಇದು ಖಾಲಿ ರೋಡು, ಹೋಗ್ಬಿಡ್ಬೋದು. ಅದಕ್ಕೆ ಹೋಗ್ತಾ ಇದ್ದೀನಿ ಖಾಲಿ ರೋಡಲ್ಲಿ. ಏನು ಇಲ್ಲಿ 200 ರೂಪಾಯಿ ಕೊಡ್ತಾನೆ 9 ಕಿಲೋಮೀಟ್ರಿಗೆ. 3 ಕಿಲೋಮೀಟ್ರ್ ಪಿಕಪ್ಪು. ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಪಿಕಪ್ಪು ನಮ್ಮ ಮನೆ ಹತ್ರದಿಂದ ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಬಂತು. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೆಂಗಿದ್ರು ಹೊರ್ತು ಡ್ರಾಪು. ಅದಕ್ಕೇ ಇನ್ನೇನು ಖಾಲಿ ಐತಲ್ಲ ರೋಡು. 200 ರೂಪಾಯಿ ಕೊಡ್ತಾವನೆ 9 ಕಿಲೋಮೀಟ್ರಿಗೆ ಅಂತ ಹೋಗ್ತಾ ಇದ್ದೀನಿ ಪಿಕ್ ಮಾಡೋಕ್ಕೆ. ಫಸ್ಟ್ ಆರ್ಡ್ರು ಪಿಕಪ್ ಜಾಸ್ತಿ ಇತ್ತು, ಬಟ್ ಪರವಾಗಿಲ್ಲ ಹೋಗ್ತಾ ಇದ್ದೀನಿ ಪಿಕ್ ಮಾಡೋದಕ್ಕೆ. ಸರಿನಾ, ಇದೇ ಫಸ್ಟ್ ಆರ್ಡ್ರು. ಇವತ್ತಿನ ಡ್ಯೂಟಿ ಹೆಂಗೆ ಈ ಕಡೆ ನೋಡು, ಹೋತ್ ನನ್ನ ಮಕ್ಕಳು ಆ ಕಡೆ ನೋಡ್ತಾವನೆ, ಈ ಕಡೆ ನೋಡಿದ್ರೆ ಚಿಕ್ಕ ಮಗುನ ಬೇರೆ ಕೂರಿಸ್ಕೊಂಡೆ. ಓಕೆ, ಫಸ್ಟ್ ಆರ್ಡ್ರು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಪಿಕ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೀನಿ. ಎಷ್ಟು ಕೊಟ್ಟ ಏನಂತ ಹೇಳ್ತೀನಿ. ಆಲ್ಮೋಸ್ಟ್ 200 ರೂಪಾಯಿ ಕೊಟ್ಟ ನನಗೆ. ಪಿಕಪ್ಪು ಜಾಸ್ತಿ ಹೋಗ್ತಾ ಇದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. 12 ಕಿಲೋಮೀಟ್ರ್ ಬರುತ್ತೆ. 12 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಡ್ತಾವನೆ. ಅದು 200 ರೂಪಾಯಿ ಇಲ್ಲ, 199 ರೂಪಾಯಿ ಇತ್ತು. ಹೆಂಗಿದ್ರು ಹೊರ್ತು ಡ್ರಾಪ್ ಅಲ್ಲ, ಹಂಗೆ ಹೊರ್ತು ಡ್ರಾಪ್ ಮಾಡಿದ್ರೆ ಅಲ್ಲಿ ಬ್ಯಾಕ್ ಆರ್ಡ್ರ್ ಕೊಡ್ತಾನೆ. ಅದಕ್ಕೆ 200 ರೂಪಾಯಿ ಕೊಡ್ತಾವನೆ. ಯಾಕೆ ಬಿಡ್ಬೇಕಂತೇಳಿ ಹೋಗ್ತಾ ಇದ್ದೀನಿ. ಸರಿ ನಾ ಓಕೆ, ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಗ್ರೂಪ್ ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ. ಇವಾಗ ತಾನೇ ಇಲ್ಲಿ ನೋಡಿ ಆರ್ಡ್ರ್ ಹೆಂಗೆ ಕೊಡ್ತಾವನೆ ಅಂತ. ಯಪ್ಪ ಸ್ವಾಮಿ, ಸಿಕ್ಕಾಬಟ್ಟೆ ಕೊಡ್ತಾವನೆ ಆರ್ಡ್ರ್ ಮಾತ್ರ. ಎಲ್ಲ ಬೆಳಂದೂರು, ಈ ಕಡೆ ಬ್ರೂಕ್ ಫೀಲ್ಡು ಎಲ್ಲ ಕೊಡ್ತಾವನೆ. ಬಟ್ ಪಿಕಪ್ ಮಾತ್ರ ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾವನೆ. 2.5 3 ಕಿಲೋಮೀಟ್ರ್ ಪಿಕಪ್ ಕೊಡ್ತಾವನೆ. ಗುರು ಪೇಮೆಂಟ್ ಮಾಡಿಸ್ಕೊಂಡೆ ನೆಕ್ಸ್ಟ್ ಆರ್ಡ್ರ್ ಇನ್ನೊಂದು ಬಿದ್ದೈತೆ. ಇದು ಪಿಕಪ್ ಹತ್ರ ಬಂದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಮಾದೇವಪುರ ಪ್ರೀಮಿಯಂ ಕೊಟ್ಟವನೆ. ಎಷ್ಟು 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಕೊಟ್ಟವನೆ. ಅದಕ್ಕೆ ಪಿಕಪ್ ಹತ್ರ ಬಂದೆ. ಇಲ್ಲೇ ಪಿಕಪ್ ಮುಂದೆನೆ ವೆಯ್ಟ್ ಮಾಡ್ತಾ ಇದ್ದೀನಿ ಪಿಕಪ್ ಲೊಕೇಶನಲ್ಲಿ. ಟೈಮ್ ನೋಡ್ಬೋದು 9:40 ಓಕೆ, ವೆಯ್ಟ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಸರಿ, ನಾ ಎಷ್ಟು ಕೊಟ್ಟ ಏನಂತ ನಿಮಗೆ ತೋರಿಸ್ಕೊಡ್ತೇನೆ ಪ್ರೀಮಿಯಮಲ್ಲಿ. ಗುರು ಆ ಕಡೆ ಹೋಗಿ ತಿರ್ಗಾ ನಮ್ಮ ಏರಿಯಾ ಸೈಡೇ ಬಂದ್ಬಿಟ್ಟೆ. ಅಲ್ಲೋಗಿ ಡ್ರಾಪ್ ಮಾಡಿದೆ. ಅಲ್ಲಿಂದ ತಿರ್ಗಾ ನಮ್ಮ ನೆಲ್ಲೂರಲ್ಲಿಗೆ ಒಂದು ಆರ್ಡ್ರ್ ಕೊಟ್ಟ. ನೆಲ್ಲೂರಲ್ಲಿಗೆ ಬಂದು ಡ್ರಾಪ್ ಮಾಡಿದೆ. 220 ರೂಪಾಯಿನೂ ಕೊಟ್ಟ ಅಷ್ಟೇ. ಅಲ್ಲಿಂದ ಡ್ರಾಪ್ ಮಾಡಿ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ, ಎಲ್ಲ ಲೋಕಲ್ ಇಲ್ಲೆಲ್ಲೇ ಕೊಡ್ತಾವನೆ. ಇಲ್ಲಿ ನೋಡ್ಬೋದು IT PL ಕೊಡ್ತಾವನೆ. ಪಿಕಪ್ 1.5, ಡ್ರಾಪ್ 3.6, 90 ರೂಪಾಯಿ ಹತ್ರ 90 ರೂಪಾಯಿ ಕೊಡ್ತಾವನೆ. ಮತ್ತು ಈ ಕಡೆ ಇಲ್ಲೆಲ್ಲೇ ಲೋಕಲ್ಲೇ ಕೊಡ್ತಾವನೆ. ಬೆಳಂದೂರು ಕೊಡ್ತಾವೆ. ಬೆಳಂದೂರು ಅಂತ ಯಾರೂ ಎತ್ತಾನೆ ಇಲ್ಲ ಗುರು. ಅರ್ನಿಂಗ್ಸ್ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೀವಿ, ಊಬರಲ್ಲಿ 200 ರೂಪಾಯಿ. ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ 420 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ 0 ಗುರು. ನಮ್ಮ ಯಾತ್ರೆಯಲ್ಲಿ ಒಂದು ಆರ್ಡ್ರು ಮಾಡಿಲ್ಲ ನಾನಿನ್ನು. IT PL ಯಾರು ಎತ್ಕೊಬಿಟ್ರು, 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದ. ಎತ್ಕೊಂಡ್ರು ಬಿಡಿ, ಪರವಾಗಿಲ್ಲ. ಬೆಳಂದೂರು ಅಂತೂ ಯಾರು ಎತ್ಕೊತಾನೆ ಇಲ್ಲ ಗುರು. ಬೆಳಂದೂರೆಲ್ಲ ನೋಡಿ, ಬೆಳಂದೂರು ಬೀಳ್ತೈತೆ. ಬಟ್ ಆ ಕಡೆ ಟ್ರಾಫಿಕ್ ಇರುತ್ತೆ ಗುರು. ಟ್ರಾಫಿಕ್ಕು ಮತ್ತು ರಿಟರ್ನ್ ಆರ್ಡ್ರ್ ಕೊಡಲ್ಲ. ಆ ಕಡೆ ಎಲ್ಲ ಹೋಗ್ಬಿಟ್ಟು ರಿಟರ್ನ್ ಬರಬೇಕು. ಅದೇ ನೆನ್ನೆ ಹೋಗಿದ್ನಲ್ಲ, ನೆನ್ನೆ ಹೋಗಿ ರಿಟರ್ನ್ ಆ ಥರ ಆಗುತ್ತೆ. ಬಳ್ಗಿರೆ ಕೊಡ್ತಾವನೆ. ಬಳ್ಗಿರೆಗೆ ಹೋಗೋಣ ಇರಿ. ಮುಂದೆ ಪಿಕಪ್ಪು ಬಳ್ಗಿರೆ ಕೊಟ್ಟವನೆ. ಅಲ್ಲೋಗಿ ಅಲ್ಲಿಂದ ಯಾವುದಾದ್ರೂ ಒಂದು ಆರ್ಡ್ರ್ ಕೊಡ್ತಾನೆ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ ಬನ್ನಿ. ಗುರು ಬಳ್ಗಿರೆ ಬಂದು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರ್ ಬಿತ್ತು. ಇವಾಗ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು. ಇದು ಡ್ರಾಪ್ ಬಂದ್ಬಿಟ್ಟು ಕುಂದನಲ್ಲಿ ಮೆಟ್ರೋ ನಿಯರು, ಅಲ್ಲೇ ಡ್ರಾಪ್ ಇದು. ಇವಾಗ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟು 8 ಕಿಲೋಮೀಟ್ರ್ ಹತ್ರ 178 ರೂಪಾಯಿ ಕೊಡ್ತಾವನೆ. ಇಲ್ಲೇ ಪಿಕಪ್ ಮುಂದೆನೇ, ಇಲ್ಲೇ ಡ್ರಾಪ್ ಮಾಡಿದ್ದೆ ಅವಾಗೇ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಬಿತ್ತು. ಬೇಜಾಮ್ ಬೀಳ್ತೈತೆ ಗುರು ಇಲ್ಲ ಆರ್ಡ್ರು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟೆ. ಬಟ್ ಅಂದರೆ ಎಲ್ಲ ಬೆಳಂದೂರು ಲೋಕಲ್ಲೇ ಕೊಡ್ತಾವನೆ. ನಮ್ಮ ಹತ್ರಲ್ಲಿ ನಾನು ಎತ್ಕೊಂಡೆ. ರ್ಯಾಪಿಡೋದಲ್ಲಂತೂ ಸಿಕ್ಕಾಪಟ್ಟೆ ಕೊಡ್ತಾನೆ. ಆರ್ಡ್ರ್ ಅಂತೂ ಕೊಡ್ತಾನೆ ಅವನೇ. ಡಿಮ್ಯಾಂಡ್ ಬಾಡಿಗೆನೇ ಕೊಡ್ತಾವನೆ. ಬಟ್ ಅಂದರೆ ಎಲ್ಲ ಇಲ್ಲ ಲೋಕಲ್ಲೇ ಕೊಡ್ತಾವನೆ. ಇಲ್ಲ ಬೆಳಂದೂರು ಮಾರತಲ್ಲಿ ಆ ಥರನೇ ಕೊಡ್ತಾವನೆ. ಎಲ್ಲ ಬೆಳಂದೂರಿಗೆ ಜಾಸ್ತಿ ಕೊಡ್ತಾ ಇರೋದು, ಮತ್ತು ಮಾರತಲ್ಲಿಗೆ. ಇದು ಲಾಂಗ್ ಅಂತೂ ಯಾವುದೂ ಕೊಡ್ತಾಯಿಲ್ಲ. ಎಲ್ಲ ಒಂದು 7 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆ ರೇಂಜಲ್ಲೇ ಬೀಳ್ತೈತೆ. ಅದಕ್ಕೆ ನಾನೇನು ಮಾಡ್ತೆ, ಇದಕ್ಕೆ ಈ ಆರ್ಡ್ರ್ ಎತ್ಕೊಂಡೆ. ಇವಾಗ ಅಲ್ಲೋದ್ರೂ ಇವಾಗ ನೆಲ್ಲೂರಲ್ಲಿಗೆ ಖಾಲಿ ಬರಬೇಕು. ಏನು ಮಾಡೋಕ್ಕಾಗಲ್ಲ ಅಂತ ಎತ್ಕೊಂಡೆ. ಇಲ್ಲಿ ನೋಡಿ, ಮುನೆ ಕೊಳಲ್ಲಿ ಕೊಡ್ತಾವನೆ 0ದಲ್ಲಿ. ಇಲ್ಲಿ ನೋಡಿ, ಎಲ್ಲ ಈ ಥರ ಕೊಡ್ತಾನೆ ಬಾಡಿಗೆ. ಅದಕ್ಕೆ ಇದು ಎತ್ಕೊಂಡಿದ್ದೀನಿ. ಓಕೆ, ವೆಯ್ಟ್ ಮಾಡಿ ಬರ್ತಾಯಿದ್ದೀನಿ. 2 ಮಿನಿಟ್ಸ್ ಅಂದವನೆ. ವೆಯ್ಟ್ ಮಾಡಿ ಅವ್ನು ಕರ್ಕೊಂಡು ಡ್ರಾಪ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಗುರು ಟೈಮ್ ನೋಡ್ಕೋಬೋದು, 3:18 ಆಗೈತೆ. ಬೆಳಂದೂರಿಗೆ ಒಂದು ಆರ್ಡ್ರ್ ಬಂದೆ ನಮ್ಮ ಹತ್ರಲ್ಲೇ. 300 ಚಿಲ್ಲರೆ ಕೊಟ್ಟ. ಜಸ್ಟು ಡ್ರಾಪ್ ಮಾಡಿ ಎಷ್ಟೊಂದು 4 ಕಿಲೋಮೀಟ್ರ್ ಬೆಳಂದೂರು ಹತ್ರ ಬಂದೆ. ಇಲ್ಲೇ ಅದೇ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತಾರೆ ನೀವು. ಇಲ್ಲಿ ಬಂದಿದ್ದೀನಿ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ಬಿಸಿಲು ಹೆಂಗೈತೆ ಅಂತ. ಯಪ್ಪ ಸ್ವಾಮಿ, ಕೈಯೆಲ್ಲ ಸುಡ್ತೈತೆ ಹಂಗೆ. ಯಾವ ರೇಂಜಿಗೆ ಬಿಸಿಲು ಐತೆ ಅಂದರೆ ಇಲ್ಲೇ ಬೇಕಾದ್ರೆ ರೋಡಲ್ಲೇ ಮೊಟ್ಟೆ ಹಾಕಿದ್ರೆ ಆಮ್ಲೆಟ್ ಆಗ್ಬಿಡುತ್ತೆ ರೋಡಲ್ಲೇ. ಬರೀ ಇಂಥದೆಯಾ?
ಆ ರೇಂಜಿಗೆ ಬಿಸಿಲೈತೆ. ಆರ್ಡ್ರ್ ಅಂತೂ ಇಲ್ಲೇ ಲೋಕಲ್ಲೇ ಕೊಡ್ತಾವನೆ ಗುರು. ನಮ್ಮ ಏರಿಯಾ ಸೈಡ್ ಯಾವುದೂ ಕೊಡ್ತಾ ಇಲ್ಲ. ಇಲ್ಲಿಂದ ಯಾವುದಾದ್ರು ವೈಟ್ ಫೀಲ್ಡು ಇಲ್ಲಾಂದರೆ ಊಡಿ ಆ ಥರ ಕೊಟ್ಬಿಟ್ರೆ ಹೋಗ್ಬಿಡ್ಬೋದು. ಅಲ್ಲಿ ಊಡಿಂದನೇ ಬಂದಿದ್ದು. ಊಡಿಂದ ಎಷ್ಟು ಆಲ್ಮೋಸ್ಟ್ 300 ರೂಪಾಯಿ ಕೊಟ್ಟ. ಅಲ್ಲಿಂದ ಬಂದೆ. ಜಸ್ಟ್ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ಯಾವುದು ಬೀಳ್ತಾ ಇಲ್ಲ ಇನ್ನು. ಇವಾಗ ತಾನೇ 3 ಗಂಟೆ ಆಗೈತೆ. ಇನ್ನು ಒಂದು 3:30-4 ಗಂಟೆಯಿಂದ ಸ್ಟಾರ್ಟ್ ಆಗ್ಬೋದು ಚೆನ್ನಾಗಿಂದರೆ ಆರ್ಡ್ರು. ಅದು ಬೀಳ್ತಾ ಇಲ್ಲ ಆರ್ಡ್ರು. ಅರ್ನಿಂಗ್ಸ್ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಇಷ್ಟು, ಊಬರಲ್ಲಿ ಇಷ್ಟು, ನಮ್ಮ ಯಾತ್ರೆಯಲ್ಲಿ ಇಷ್ಟ ಆಗೈತೆ ಅರ್ನಿಂಗ್ಸು. ಇವತ್ತು ಅರ್ನಿಂಗ್ಸ್ ಏನು ಪರವಾಗಿಲ್ಲ. ನಿನ್ನೆ ಅರ್ನಿಂಗ್ಸು ಕಮ್ಮಿ ಆಗಿತ್ತು. ಆದಷ್ಟು ಟಾರ್ಗೆಟ್ಗಿಂತ ಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಟ್ರೈ ಮಾಡ್ತೀನಿ ಟಾರ್ಗೆಟ್ ಮೇಲೆ ಕಂಪ್ಲೀಟ್ ಮಾಡೋದಕ್ಕೆ. ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗುರು ಅಲ್ಲಿಂದ ಬಂದೆ ನೆಲ್ಲೂರಲ್ಲಿಗೆ. ಇಲ್ಲಿ ಬಂದೆ, ಇಲ್ಲಿ ನೋಡಿ ಆರ್ಡ್ರ್ ಹೆಂಗೆ ಕೊಡ್ತಾವಂತ. ಇವಾಗ ಪೀಕ್ ಟೈಮ್ ಸ್ಟಾರ್ಟು. ಆರ್ಡ್ರು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾವನೆ. ಇಲ್ಲಿ ನೋಡ್ಬೋದು ಹೆಂಗೆ ಕೊಡ್ತಾವನೆ ಅಂತ ಆರ್ಡ್ರು. ಯಾವ್ದು ಎತ್ಕೋಬೇಕು ಯಾವ್ದು ಬಿಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಇವಾಗ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರ ಒಂದು ಬಾಡಿಗೆ ಐತೆ. ಎಲ್ಲೂರಲ್ಲಿಗೆ ಬರಬೇಕು. ಮನೆ ಹತ್ರದಿಂದ ಅವರು ಒಂದು 500 ರೂಪಾಯಿ ಕೊಡ್ತಾರೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಹೆಂಗಿದ್ರೆ 7 ಗಂಟೆಗೆ ಹೋಗೋದು. ಇವಾಗ ಮನೆ ಸೈಡ್ ಒಂದು ಆರ್ಡ್ರ್ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಕರ್ಕೊಬರ್ಬೇಕು. ಬೀಳ್ತೈತೆ ಮನೆ ಸೈಡು ಆಲ್ಮೋಸ್ಟು. ಸರಿನಾ? ಬೀಳ್ತೈತೆ ಮನೆ ಸೈಡು. ಯಾವುದಾದ್ರೂ ಚೆನ್ನಾಗಿರೋ ಆರ್ಡ್ರು ಮನೆ ಸೈಡ್ ಎತ್ಕೊಂಡು ಹೋಗೋಣ ಅಂತ ಕಮ್ನಲ್ಲಿ ಕೊಡ್ತಾವನೆ. ಹೊರ್ತೂರು ಇಮ್ಡಲ್ಲಿ ಇದು ಕೊಡ್ತಾವನೆ. ಹೋಗ್ಬೋದು ಇದು. ಬಟ್ ಪಿಕಪ್ 1.8 ಐತೆ. 24 ಕಿಲೋಮೀಟ್ರ್. ಯಾವುದಪ್ಪ ಇದು? ಅಶೋಕ್ ನಗರನೇ ಯಾವುದೋ ಕೊಟ್ಟ. ಇಮ್ಡಲ್ಲಿ ಮಾರತ್ತಲ್ಲಿ 40 ರೂಪಾಯಿ ಅಷ್ಟೇ ಮಾರತ್ತಲ್ಲಿಗೆ. ಇವಾಗ ನಮ್ಮ ಏರಿಯಾ ಸೈಡು ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಮಾದೇಪುರ ಕೊಡ್ತಾವನೆ. ಇವಾಗ ಪ್ಲಸ್ ಬೇರೆ 10 ರೂಪಾಯಿ ಮಾಡೋಕ್ಕಾಗ್ತಾಯಿಲ್ಲಲ್ಲ ಗುರು. ಏನಾಗೈತೆ ಗೊತ್ತಿಲ್ಲ ಇದು. ಇಲ್ಲಿ ನೋಡಿ, ಇದರಲ್ಲಿ ಪ್ಲಸ್ ಮಾಡಿದ್ರೆ ಪ್ಲಸ್ ಆಗ್ತಾಯಿಲ್ಲ. ಇದರಲ್ಲಿ ತೋರಿಸ್ತೀನಿ ರೀ ನೋಡಿ ನಿಮಗೆ. ಪ್ಲಸ್ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಪ್ಲಸ್ ಆಗ್ತಾಯಿಲ್ಲ. ಕೆಲವೊಂದು ಬಾಡಿಗೆಗಳಿಗೆ ಪ್ಲಸ್ ಆಗ್ತಾಯಿಲ್ಲ 10 ರೂಪಾಯಿ. ಆ 10 ರೂಪಾಯಿ ಪ್ಲಸ್ ಮಾಡೋಕ್ಕೆ ಹೋಗೇ ಎಷ್ಟೊಂದು ಬಾಡಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಸೀರಿಯಸ್ ಆಗಿ. ನೀವು ಆ ಥರ ಬಿಟ್ಟಿದ್ರೆ ಏನಂತ ಒಂದು ಕಮೆಂಟ್ ಹಾಕಿರಿ. ಏರಿಯಾ ಸೈಡು ಎತ್ಕೊಂಡು ಹೋಗೋಣ. ಇವಾಗ 7 ಗಂಟೆಗೆಲ್ಲ ಆಲ್ಮೋಸ್ಟ್ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಸರೋಗ್ಬಿಡುತ್ತೆ. ಅದಕ್ಕೆ ಅದು ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಸರಿನಾ? ಎತ್ಕೊಂಡು ಹೋಗೋಣ. ಯಾವ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಹೋಗಿ ನಿಮಗೆ ಲಾಸ್ಟಲ್ಲಿ ಮನೆ ಹತ್ರ ಹೋಗ್ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಏನು ಅಂತ. ಚಲ್ಗಟ್ಟ ಕೊಡ್ತಾವನೆ. ಓಕೆ, 500 ರೂಪಾಯಿ 600 ರೂಪಾಯಿ ಆರ್ಡ್ರೆಲ್ಲ ಕೊಟ್ಟವನೆ ಗುರು. ಅವಾಗೆ ನಾನು ಒಂದು ಸೈಗೆಂಡ್ ಸೈಕಾಗ್ಬಿಟ್ಟೆ. ಏನಪ್ಪ ಈ ಥರ ಆರ್ಡ್ರೆಲ್ಲ ಕೊಡ್ತಾವನೆ ಅಂತೇಳಿ. ಸರಿನಾ? ರೋಡ್ ಫುಲ್ಲು ಸೋಂಪುರನೇ ಯಾವುದೋ ಕೊಡ್ತಾವೆ ನೋಡಿ. ಸಜ್ಜಾಪುರ ಸೋಂಪುರ 17 ಕಿಲೋಮೀಟ್ರು. ಅದು ಹೋಗೋದಕ್ಕೆ ಬೀಜ ಬೈಕ್ ಬರುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಯಾವ್ದು ಎತ್ಕೊಬಿಡ್ತೀನಿ ನಂಗೆ ಗೊತ್ತಿಲ್ಲ. ಇವಾಗ ನೋಡಿ ಯಾವ್ದು ಎತ್ಕೊಂಡಿಲ್ಲ ಬಿಡಿ. ಇಲ್ಲಿ ನೋಡಿ, ಬೈ ಮಿಸ್ಟೇಕ್ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೇವೆ. ಆ್ಯಕ್ಸೆಪ್ಟ್ ಆಗ್ತಾಯಿತ್ತು ಆರ್ಡ್ರು. ಇಲ್ಲಿ ನೋಡಿ ಹೆಂಗೆ ಕೊಡ್ತಾವಣಂತೆ. ಯಾವ್ದು ನೋಡೋಕ್ಕೂ ಬಿಡ್ತಾ ಇಲ್ಲ. ಯಪ್ಪ ಸ್ವಾಮಿ. ಹೊರ್ತೂರು 30 714. ಸರಿ, ಓಕೆ. ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾನು ಮನೆ ಹತ್ರ ಸಿಗ್ತೀನಿ. ನಿಮಗೆ ಎಷ್ಟು ಮಾಡಿದೆ ಏನಂತ ಹೇಳ್ಕೊಡ್ತೀನಿ ನಿಮಗೆ. ಸರಿನಾ? ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡಬೇಕಾದ್ರೆ ನಿಮಗೆ ನಾನು ಸಿಗ್ತೀನಿ. ಇವತ್ತಿನ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಮನೆ ಸೈಡ್ ಒಂದು ಬಾಡಿಗೆ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಬನ್ನಿ. ನಿಮ್ಗೆ ಹೇಳಿದ್ನಲ್ಲ, ಅದೇ ಮನೆ ಹತ್ರ ಒಂದು ಬಾಡಿಗೆ ಐತೆ ಹೋಗ್ಬೇಕಂತೇಳಿ. ಆಲ್ಮೋಸ್ಟ್ ಅಲ್ಲಿಂದ ನಮ್ಮ ಮನೆ ಹತ್ರ ಒಂದು ಬಿತ್ತು. 7:15 ಏನೋ ಡ್ರಾಪ್ ಮಾಡಿದೆ ಅದು. ಇವಾಗ ವೈದೇಹಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಎಲ್ಲ ಗೇಟ್ ಹತ್ರ ಇದ್ದೀನಿ. ಬರ್ತೀನಿ ಅಂತ ಹೇಳವ್ರೆ. ನಾನು ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ. ಎಂಡ್ ಮಾಡಿರಲಿಲ್ಲ. ಎಷ್ಟಪ್ಪ ಮಾಡಿದ್ದೀನಿ ರ್ಯಾಪಿಡೋದಲ್ಲ ಅಂತ ತೋರಿಸ್ತೀನಿ ರೀ. ಇಲ್ಲಿ ನೆಟ್ವರ್ಕ್ ಬೇರೆ ಬರೋಲ್ಲ ಗುರು ವೈದೇಹಿ ಹಾಸ್ಪಿಟ್ಲ್ ಹತ್ರ ಕರೆಕ್ಟಾಗಿ. ಆಲ್ಮೋಸ್ಟು 1000 ಚಿಲ್ಲರೆ ಮಾಡಿರಬೇಕು. ಇಲ್ಲಿ ನೋಡಿ ನೆಟ್ವರ್ಕೇ ಬರ್ತಾಯಿಲ್ಲ. ನಮ್ಮ ಹತ್ರ ಅರ್ನಿಂಗ್ಸ್ ಇದು. ರ್ಯಾಪಿಡೋದಲ್ಲಿ ಇಷ್ಟು ಮಾಡಿದ್ದೀನಿ, ಮತ್ತು ಊಬರಲ್ಲಿ ಇಷ್ಟು ಮಾಡಿದ್ದೀನಿ. ಸರಿನಾ? ಅರ್ನಿಂಗ್ಸ್ ಪರವಾಗಿಲ್ಲ. ನಾನು ಟಾರ್ಗೆಟ್ ಏನು ಕಂಪ್ಲೀಟ್ ಆಯಿತು. ಇದು ಒಂದು 500 ರೂಪಾಯಿನೂ ಕೊಡ್ತಾರೆ. ಇದೊಂದು ಆಲ್ಮೋಸ್ಟ್ ಏನು ಟಾರ್ಗೆಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸರಿನಾ? ಏನು ಗ್ಯಾಸ್ ಹೋದ್ರೂ ಎಲ್ಲ ಆಯಿತು. ನನ್ನ ಟಾರ್ಗೆಟ್ ಏನು ಕಂಪ್ಲೀಟ್ ಆಗೈತೆ. ಪರವಾಗಿಲ್ಲ. ಇವತ್ತು ಅರ್ನಿಂಗ್ಸ್ ಅಂತೂ ಚೆನ್ನಾಗಿತ್ತು. ಬಟ್ ಡೈಲಿ ಈ ಥರ ಇರುತ್ತಂದರೆ ಹೇಳೋಕ್ಕಾಗಲ್ಲ. ಬಟ್ ನನ್ನನ್ನು ನೋಡಿ ನೀವು ಆಟ ಇಸ್ಕೊತೀನಿ ಅಂದರೆ ಸೀರಿಯಸ್ಸಾಗಿ ಹೇಳ್ತೀನಿ, ನಾನು ಈಸ್ಕೊಂತ ನಿಮಗೆ ಪ್ರಿಪೇರ್ ಮಾಡಲ್ಲ. ಈಸ್ಕೊಬಿಟ್ಮೇಲೆ ಆಮೇಲೆ ನನ್ನನ್ನು ನೋಡಿ ಇಸ್ಕೊಂಡೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಅಂತ ಹೇಳೋಕೆ ಹೋಗ್ಬೇಡಿ. ಸರಿನಾ? ಆ ಕರ್ಮ ಎಲ್ಲ ಏನಕ್ಕೆ ಬೇಕು ನನಗೆ. ನಾನು ಈಸ್ಕೊಳ್ಳಿ ಅಂತ ನೀವು ಪ್ರಿಪೇರೇ ಮಾಡಲ್ಲ ಗುರು. ನಿಮ್ಮ ಇಷ್ಟ ಈಸ್ಕೊಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ನಾನೇನು ಹೇಳೋಲ್ಲ. ಸರಿನಾ? ಆಮೇಲೆ ನೀನು ಹೇಳಿದೆ ಈಸ್ಕೊ ಅಂತ ಹೇಳಿದೆ ಅದು ಇದು ಅಂತ ನಾನು ಹೇಳೋಕ್ಕೂ ಹೋಗಲ್ಲ. ಈಸ್ಕೊಳ್ಳಿ ಅಂತ ಹೇಳೋದು ಇಲ್ಲ. ಸರಿ, ನಾನು ನಿಮ್ಮ ಇಷ್ಟ. ನಿಮ್ಗೆ ಬೇಕು ಅಂದರೆ ಈಸ್ಕೊಳ್ಳಿ, ಇಲ್ಲಾಂದರೆ ಯುವರ್ ವಿಶ್. ನಾನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಈಸ್ಕೊಬಿಟ್ಟು ಆಮೇಲೆ ನೀವು ನನ್ನ ಬೇಕು ಅಂದರೆ ಚೆನ್ನಾಗಿರಲ್ಲ. ನಾನು ನಂಬಿ ಈಸ್ಕೊಬೇಡಿ. ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಈಸ್ಕೊಬೇಡಿ. ಯಾಕಂದರೆ ಒಂದು ದಿನ 1000 ರೂಪಾಯಿ ಆಗುತ್ತೆ, ಒಂದು ದಿನ 1000 ಆಗುತ್ತೆ, ಒಂದು ದಿನ 500 ರೂಪಾಯಿ ಆಗುತ್ತೆ. ಸರಿನಾ?
ಆಮೇಲೆ ಈಸ್ಕೊಬಿಟ್ಟು ನೀವು ಬೇಜಾರಾಗೋದು ಬೇಡ, ನನಗೆ ಇಷ್ಟ ಇಲ್ಲ, ನಾನು ಪ್ರಿಫರ್ ಮಾಡಲ್ಲ ಗುರು ಈಸ್ಕೊಳ್ಳಿ ಅಂತ. ನನಗೆ ಈಸ್ಕೊಬಿಟ್ಟು ಆಮೇಲೆ ನಾನು ಬೈಕೊಳೋದು ಬೇಡ, ಅದಕ್ಕೇನೆ ಸರಿನಾ. ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಮಾಡಿ. ಇಸ್ಕೊಳ್ಲೇಬೇಕು ಅಂತ ಫಿಕ್ಸ್ ಆಗಿದ್ರೆ ನಾನು ಹೇಳಿದ್ರು ಇಸ್ಕೊಂತಾರೆ, ಹೇಳ್ದಿರಿದ್ರು ಇಸ್ಕೊಂತಾರೆ, ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಳ್ತಾ ಇದ್ದೀನಿ ಅಂತ ನೀವು ಗಾಡಿ ಇಸ್ಕೊಬೇಡಿ, ಯಾರೇ ಆಗಲಿ, ಯಾರೇ ಒಬ್ರು ಹೇಳಿದ್ರು ಅಂತೇಳಿ ಆಟ ಇಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಆದರೆ ದುಡಿಯೋಕ್ಕಾಗತ್ತೆ ಅನ್ನಂಗಿದ್ರೆ ಇಸ್ಕೊಳ್ಳಿ ಸರಿನಾ. ಸುಮ್ಮನೆ ಇಸ್ಕೊಬಿಟ್ಟು ಆಮೇಲೆ EMI ಕಟ್ಟೋಕ್ಕಾಗ್ತೀರಾ, ಅವೆಲ್ಲ ಸೀಸ್ ಆಗೋದು ಅದು ಇದು ಚೆನ್ನಾಗಿರಲ್ಲ. ಒಂದೊಂದಕ್ಕಿಂತ ನನಗೆ ಒಂದೊಂದು ತಿಂಗಳು ಕಟ್ಟೋಕ್ಕಾಗಲ್ಲ ಗೊತ್ತಾ, ನಾನು ಇಷ್ಟು ದುಡಿತೀನಲ್ಲ, ಒಂದು ತಿಂಗಳು ನನ್ನ ಕೈಲೇ ಕಟ್ಟೋಕ್ಕಾಗಲ್ಲ, ಆ ಥರ ಇರುತ್ತೆ ಒಂದೊಂದಕ್ಕಿಂತ. ಅದಕ್ಕೆ ಆದಷ್ಟು ಹೇಳ್ತೀನಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡಿ. ಯಾರೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಮುಂದೆ ಹೋಗ್ಬೇಡಿ. ನಿಮ್ಗೆ ಹೆಂಗೆ ಮನಸ್ಸಲ್ಲಿ ಐತೋ ಆ ಥರ ಮಾಡಿ. ಸುಮ್ಮನೆ ಈಸ್ಕೊಂಡು ಆಮೇಲೆ ಅನುಭವಿಸೋದು ನೀವೇನೆ, ಯಾರೂ ಬಂದು ನಿಮ್ಗೆ ಕೊಡೋಲ್ಲ ಸರಿನಾ. ಅದಕ್ಕೆ ಈಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇಸ್ಕೊಳ್ಳಿ ಸರಿನಾ. ಇದ್ರ ಬಗ್ಗೆ ನೀವೇನಂತರ ಒಂದು ಕಮೆಂಟ್ ಹಾಕಿರಿ. ವೀಡಿಯೋದಲ್ಲಿ ಯಾರನ್ನಾದರೂ ಬೇಜಾರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತೀನಿ ಅಂತ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಇನ್ಸ್ಟಾದಲ್ಲಿ ಒಂದು ಫಾಲೋ ಕೊಡಿ, ಅದರಲ್ಲೂ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸರಿನಾ. ಆದಷ್ಟು ಬೇಗ 10K ಮಾಡಿ. ಮತ್ತು ವಾಟ್ಸಪ್ ಗ್ರೂಪು ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿಬಿಟ್ಟು ಯಾರ್ದ್ರಲ್ಲಿ ಏನು ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ. ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಯಾರೋ ಒಬ್ರು ರಿಪ್ಲೈ ಮಾಡ್ತಾರೆ. ಸರಿ, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.